ಬಂದ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಕಾಪರ್ ಸಲ್ಫೇಟ್ ಬಗ್ಗೆ ಕೊಡ್ತೀನಿ. ನಮ್ಮ ಜೊತೆ ಯಾರಿದ್ದಾರೆ? ಲಕ್ಷ್ಮಣ ಇದ್ದಾರೆ. ಕಂಪ್ನಿ ಬಂದ್ಬಿಟ್ಟು ಒನ್ ಆಫ್ ದ ಓಲ್ಡೆಸ್ಟ್ ಕಂಪ್ನಿ, 15 ವರ್ಷದಿಂದ ಮಾಡ್ತಿದ್ದಾರೆ. ಟಾಪ್ ಕ್ವಾಲಿಟಿ ಕಂಪನಿ ಕೂಡ್ಸ್ ಅಂತ ಇತ್ತು. ಆ ಕಂಪನಿನಲ್ಲಿ ಇವರು ಎಂಪ್ಲಾಯೀಸ್. ಇದು ಏನು ಕ್ವಾಲಿಟಿಲಿ ನೀವು ಯೂಸ್ ಮಾಡ್ತೀರಾ ಇದನ್ನೆಲ್ಲ? ಸರ್ ಇದು RC ಕಾಪರ್. ಓಕೆ, ಗ್ರೇಡ್ 99-100% ಇದೆ. ಸೂಪರ್. ನೋಡಿ, ಲೋ ಕ್ವಾಲಿಟಿ ಕಾಪರ್ ಯೂಸ್ ಮಾಡಿದ್ರೆ ಕಡಿಮೆ ರೇಟಲ್ಲಿ ಕೊಡ್ಬೋದು, ಬಟ್ ಕ್ವಾಲಿಟಿ ಕೊಡೋಕ್ಕಾಗೋದೇ ಇಲ್ಲ. ಇದಿಲ್ಲ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಕಾಪರ್ ಯೂಸ್ ಮಾಡಿ ಒಳ್ಳೆ ಮೆಟೀರಿಯಲ್ನೇ ತಯಾರು ಮಾಡಿ ಕೊಡೋದು. ಇದು ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಪ್ರೊಸೆಸಿಂಗ್ ಏರಿಯಾ. ಇದು ನೋಡಿ, ಇದು ಕ್ರಿಸ್ಟಲ್ ಫಾರ್ಮು. ಇದು ನೋಡಿ ಹಿಂಗೆ ಕಲ್ ಥರ ಇರುತ್ತೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ನಿಮಗೆ ಪೌಡರ್ ಫಾರ್ಮ್. ನೋಡಿ ಇದು. ಬಟ್ ನಮ್ಮ ಮಾತನ್ನ ನೀವು ಕೇಳಬಾರ್ದು. ಹೌದು, ನೀವು ಡೈರೆಕ್ಟ್ ಆಗಿ ಒಳ್ಳೆ ಲ್ಯಾಬ್ಗಳಿಗೆ ತಗೊಂಡೋಗಿ ನೀವೊಂದು 200 ಗ್ರಾಮ್ ನೀವೊಂದು ಶಾಂಪಲ್ ಮಾಡಿಸಿ ಅದನ್ನ ರಿಪೋರ್ಟ್ ತಗೋಬಿಟ್ಟು ಎಕ್ಸಾಕ್ಟ್ಲಿ ಟೆಕ್ನಾಲಜಿ ಇಂಪ್ರೂವ್ ಮಾಡಿಬಿಟ್ಟು ಹೊಸ ಬಾಯ್ಲರ್ ಬೇರೆ ಮಾಡಿದ್ದಾರೆ. ನೋಡಿ ಇಲ್ಲಿ ಹೆಂಗಿದೆ ಅಂತ. ಬನ್ನಿ ಈಗ ಕ್ವಾಲಿಟಿ ಚೆಕ್ ನೋಡ್ಕೊಂಬೋಣ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ನವರ್ ವ್ಲಾಗ್. ಬನ್ನಿ, ಇವತ್ತು ಬಂದ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಕಾಪರ್ ಸಲ್ಫೇಟ್ ಬಗ್ಗೆ ಕೊಡ್ತೀನಿ. ನಮ್ಮ ಜೊತೆ ಯಾರಿದ್ದಾರೆ? ಲಕ್ಷ್ಮಣ ಇದ್ದಾರೆ. ಏನು ಲಕ್ಷ್ಮಣ, ಏನು ಸಮಾಚಾರ? ಹೇಳ್ಬೇಕಲ್ಲ. ಲಕ್ಷ್ಮಣ ನಮ್ಗೆ ಹೇಳ್ತಾ ಇದ್ರು, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲ ಅಸೋಸಿಯೇಟ್ ಆಗಿ? 15 ವರ್ಷದಿಂದ 15 ವರ್ಷದಿಂದ ಇವ್ರ ಜೊತೆ ಇದ್ದಾರೆ. ಆಗ ಹೇಳ್ತಾ ಇದ್ರು, ಬನ್ನಿ ನಮ್ದೊಂದು ವ್ಲಾಗ್ ಮಾಡಿ ಹೆಂಗೆ ಏನು ಅಂತ. ಲಕ್ಷ್ಮಣ ನಮ್ಮ ಜೊತೆ ಯಾವಾಗ ಇರ್ತಾರೆ? ಅವ್ರದಿಲ್ಲ, ಅವ್ರು ಹೇಳಿದ್ಮೇಲೆ ನಾವು ಮಾಡಲೇಬೇಕಾಗತ್ತೆ. ಈಗ ಬನ್ನಿ, ಈಗ ನೋಡಿ ಇಲ್ಲಿ ರಾಜು ಸರ್ ಅಂತ ಇದ್ದಾರೆ. ನಮಸ್ತೆ. ಇವ್ರು ಬಂದ್ಬಿಟ್ಟು ಬಿಜು ಅಂತ. ಸರ್, ತುಂಬ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿಬಿಟ್ಟು. ಮತ್ತು ಇನ್ನೊಂದು ನಾನು ಏನು ಹೇಳ್ಬೇಕಂದ್ರೆ, ಇವ್ರು ಬಂದ್ಬಿಟ್ಟು ಕಂಪ್ನಿ ಬಂದ್ಬಿಟ್ಟು BCI, ಭಾರತ್ ಕೆಮಿಕಲ್ ಇಂಡಸ್ಟ್ರೀಸು. ಇವ್ರು ಬಂದ್ಬಿಟ್ಟು ಕಂಪ್ಲೀಟ್ ಕಾಪರ್ ಸಲ್ಫೇಟ್ ಬಗ್ಗೆ ಇರೋದು. ಕಾಪರ್ ಸಲ್ಫೇಟ್ ಬಿಟ್ಟರೆ ಬೇರೆ ಯಾವ ಪ್ರಾಡಕ್ಟ್? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? ನಾವು 15 ವರ್ಷ. ಇಲ್ಲಿ ಬಂದು ಕರ್ನಾಟಕದಲ್ಲಿ ಬಂದು 15 ವರ್ಷ ಆಗಿದೆ. ಓಕೆ. ಮೊದಲೇ ಕೇರಳದಲ್ಲಿ ಓಕೆ, പിന്നെ ಕೂಡ್ಸ್ ಒಂದು ನೇಮಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು. ಓಕೆ. ಅಲ್ಲಿ 30 ವರ್ಷ ನಾವು ಸರ್ವಿಸ್ ಮಾಡಿದ್ವಿ. ಓಕೆ. ಇವರೊಂದು 25 ವರ್ಷ ಸರ್ವಿಸ್ ಇದ್ದಾರೆ. ಅದು ಬಿಟ್ಟು ಅದು ಅಲ್ಲಿ ಫ್ಯಾಕ್ಟ್ರಿ ಏನೋ ಡಿಸ್ಪ್ಯೂಟ್ ಎಲ್ಲ ಆಗಿಬಿಟ್ಟು ಹೋಗುವಾಗ ನಾವು ಇಲ್ಲೇ ಬಂದು ಓಕೆ ಮಾಡಿದ್ವಿ. ಓ, ಸೂಪರ್. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಒಂದೇನು ಹೇಳ್ಬೇಕಂದ್ರೆ, ಈ ಕಂಪ್ನಿ ಬಂದ್ಬಿಟ್ಟು ಒನ್ ಆಫ್ ದ ಓಲ್ಡೆಸ್ಟ್ ಕಂಪ್ನಿ, 15 ವರ್ಷದಿಂದ ಮಾಡ್ತಿದ್ದಾರೆ. ಅಣ್ಣ, ನೀವಂತೂ ಯೂಸ್ ಮಾಡ್ತಾನೆ ಇದ್ದೀರಾ? ಇಲ್ಲ, ಖಂಡಿತ. 15 ವರ್ಷದಿಂದನೂ ನನಗೆ ಹಿಂಗೆ ಯಾರೋ ಒಳ್ಳೆ ಬೆಳೆಗಾರರು, ಒಳ್ಳೆ ಪೇಪರ್ ಗ್ರೋಯರು ಇಂಥ ಒಂದು ಪ್ರಾಡಕ್ಟ್ ಬಂದಿದೆ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನಾನು ಬಂದು ಇವ್ರ ಜೊತೆ ಸೇರಿ ನಾನು ಒಂಥರ ಇವ್ರಿಗೆ ಸ್ಲೀಪಿಂಗ್ ಪಾರ್ಟ್ನರ್ ಇದ್ದಂಗೆ. ಸೂಪರ್. ತುಂಬಾ ಅಂದ್ರೆ ಮೆಟೀರಿಯಲ್ ಚೆನ್ನಾಗಿರೋದ್ರಿಂದ ನಾನು ಎಲ್ಲರಿಗೂ ಹೇಳಿ ತುಂಬಾ ಜನಕ್ಕೆ ನಾನು ಇವರ ಮೆಟೀರಿಯಲ್ ನಾನು ಪ್ರಮೋಟ್ ಮಾಡಿಸಿದ್ದೀನಿ. ಇದು ಇನ್ನೂ ಹೇಳಬೇಕು ಅಂದ್ರೆ, ಕೂಡ್ಸ್ ಅಂದ್ರೆ ಇಂಡಿಯಾ, ಸೌತ್ ಇಂಡಿಯಾದಲ್ಲೇ ಟಾಪ್ ಕ್ವಾಲಿಟಿ ಕಂಪನಿ ಕೂಡ್ಸ್ ಅಂತ ಇತ್ತು. ಆ ಕಂಪನಿನಲ್ಲಿ ಇವರು ಎಂಪ್ಲಾಯೀಸ್. ಕಂಪನಿಯಲ್ಲಿ 30 ಇಯರ್ಸ್ ಇವರು ಸರ್ವಿಸ್. ಹೌದಾ? ವೆರಿ ನೈಸ್. 30 ವರ್ಷ ಸರ್ವಿಸ್ ಮಾಡಿ ಅದೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಕಂಪನಿ ಇದು ಲಾಕ್ಔಟ್ ಆಯ್ತು. ಲಾಕ್ಔಟ್ ಆದ್ಮೇಲೆ ಇವರು ಎಂಪ್ಲಾಯೀಸ್ ಅಲ್ಲ, ಇವ್ರಿಗೆ ಏನಾದ್ರು ಮಾಡ್ಲೇಬೇಕು. ಹಾಗಾಗಿ ಹಾಸನಕ್ಕೆ ಲಕ್ಷ್ಮಯ್ಯನವರು ಅಂತ ಅವ್ರು ಇವತ್ತು IPC ಅವಾರ್ಡ್ ವಿನ್ನರು. ಅವರು ಆ ಕೂಡ್ಸ್ ಕಂಪನಿ ಕಾಪರ್ ಸಲ್ಫೇಟ್ ನ ಹೈಯೆಸ್ಟ್ ಅವರು ಕನ್ಸ್ಯೂಮ್ ಮಾಡ್ತಿದ್ರು. ಅವಾಗ ಅವರು ಜೊತೆ ಬಂದು ಹೇಳಿದಾಗ ಅವರು ಹಿಂಗೆ ಬೇಡ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಎಲ್ಲ ತರದ ಸಪೋರ್ಟ್ ಮಾಡಿ ಈ ಒಂದು ಕಾಪರ್ ಸಲ್ಫೇಟ್ ನ ಅವರು ಪ್ರೊಡ್ಯೂಸ್ ಮಾಡೋಕೆ ಅವ್ರ ಮೇಜರ್ ಕಾರಣ ಅವರು IPC ಅವಾರ್ಡ್ ವಿನ್ನರ್ ಲಕ್ಷ್ಮಯ್ಯ. ಗೋಣಿಬೀಡಲ್ಲಿ ತೋಟ ಇದೆ. ಆ ಒಂದು ಉದ್ದೇಶದಿಂದ ಮೆಟೀರಿಯಲ್ ನಾವು ಎಲ್ಲ ಕಡೆನೂ 25% ಕಾಪರು ಪ್ಯೂರಿಟಿ ತುಂಬಾ ಚೆನ್ನಾಗಿದೆ. ನಾವು 16 ಕಡೆ ಕೊಟ್ಟು ನಾವು ಅದನ್ನ ಅನಲೈಸ್ ಮಾಡಿಸಿ ಅದ್ರ ರಿಪೋರ್ಟ್ ನ ಕಲೆಕ್ಟ್ ಮಾಡಿ. ಸೂಪರ್. ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾವ ಪ್ರಾಡಕ್ಟ್ ಅವ್ರು ಯೂಸ್ ಮಾಡಕ್ ಮುಂಚೆ ಟೆಸ್ಟ್ ಮಾಡಿದ್ಮೇಲೆ ನೀವು ಓಕೆ, ಯಾವ್ದು ಬ್ಲೈಂಡ್ ಆಗಿ ಯಾವ್ದು ಬಿಲ್ ಮಾಡೋಕ್ಕಾಗಲ್ಲ. ಆಸ್ ಅಗ್ರಿಕಲ್ಚರ್ ನಾನೊಂದು ಅಡ್ವೈಸ್ ಮಾಡೋದು ಏನಂತಂದ್ರೆ, ನೀವು ಟೆಸ್ಟ್ ಮಾಡಿಸಿ, ನೀವು ತೊಗೊಂಡಾದ್ಮೇಲೆ ಟೆಸ್ಟ್ ಮಾಡಿಸೋದ್ರೆ ಆಮೇಲೆ ನಿಮಗೆ ಹೆಂಗಿದ್ರು ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ್ಮೇಲೆ ನೋಡಿ ಮಾತಾಡಿ. ನಿಮ್ಮ ಜೊತೆ ಇವರಂತೂ ಯಾವಾಗಲೂ ನಿಮಗೆ ಸಿಗ್ತಾ ಇರ್ತಾರೆ. ಫೋನ್ ಕಾಲ್ಸಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಡಿಸ್ಕಷನ್ ಮಾಡ್ತಾನೆ ಇರ್ಬೋದು. ಸರ್, ಬನ್ನಿ ಈಗ ಹೋಗೋಣ ಕಂಪ್ನಿ ಒಳಗೆ ಹೆಂಗೆ ಅಂತ ನೋಡ್ಕೊಂಬರೋಣ. ಮತ್ತೆ ಲಕ್ಷ್ಮಣ, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ನಮ್ಗೆ ಇಲ್ಲಿ ಕರ್ಕೊಂಡ್ ಬಂದ್ರಲ್ಲ, ಯಾಕೆಂದ್ರೆ ಇಲ್ಲಿ ನಾವು ನೋಡ್ಬೇಕು ಮಾಡಬೇಕು. ಹೌದು. ಮತ್ತೆ ನೀವು ಇಲ್ಲಿ ನೋಡಿ, ಇವ್ರು 2 ಜನ ಇರ್ತಾರೆ. ನಿಮ್ಮ ಹೆಸರು? ಅನಂತು. ನಿಮ್ದು? ಅಜೇಶ್. ಸೂಪರ್. ಓ, ಹೌದಾ? ವೆರಿ ನೈಸ್. ಈಗ ನೋಡಿ, ಇದೆಲ್ಲ ರೆಡಿ ಆಗ್ತಾ ಇದೆ. ಕಾಪರ್ ಸಲ್ಫೇಟಿಗೆ ಎಲ್ಲ ತಂದು ಎಲ್ಲ ಸ್ಟಾಕ್ ಮಾಡ್ಕೊಂಡಿಟ್ಟಿದ್ದೀರಾ. ವೆರಿ ನೈಸ್. ಒಂದು ಕೆಮಿಸ್ಟ್ ಇದೆ, ಪ್ರಸಾದ್, BSc ಕೆಮಿಸ್ಟ್ರಿ. ಓಕೆ. ಇನ್ನೊಬ್ರು ಒಬ್ರು ಕೆಮಿಕಲ್ ಇಂಜಿನಿಯರ್. ಕ್ವಾಲಿಟಿ ಚೆಕ್ಕಿಂಗ್. ಹೌದೌದು, ಬೇಕೇ ಬೇಕು. ಗವರ್ಮೆಂಟ್ ರೂಲ್ಸ್ ಪ್ರಕಾರ ಏನಿದೆ ಅದೆಲ್ಲ ಮಾಡಿಕೊಂಡೆ ಇದೆಲ್ಲ ಒಪ್ಕೊಂಡೆ ಇದು ಮಾಡೋದು. ಈ ವರ್ಕ್ ಆಗುತ್ತೆ ಅಂತೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾಕೆಂದ್ರೆ ನಮ್ಗೆ ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಷ್ಟು ನಾಲೆಜ್ ನಾವು ತಗೊಳ್ಬೇಕಾಗುತ್ತೆ. ಇದು ಏನು ಕ್ವಾಲಿಟಿಲಿ ನೀವು ಯೂಸ್ ಮಾಡ್ತೀರಾ ಇದನ್ನೆಲ್ಲ? ಸರ್, ಇದು RC ಕಾಪರ್. ಓಕೆ. ಗ್ರೇಡ್ 99-100% ಇದೆ. ಸೂಪರ್. ನೋಡಿ, ಇದರಲ್ಲಿ ನಾವು ಪ್ರೊಡಕ್ಷನ್ ಮಾಡೋದು. ಓಕೆ. ಕಾಪರ್ ಸಲ್ಫೇಟ್. ಸೂಪರ್. ಅಷ್ಟು ಕ್ಲಿಯರ್ ಮೆಟೀರಿಯಲ್, ನೋ ಕಾಂಪ್ರಮೈಸ್. ಇದು ಕ್ವಾಲಿಟಿ ಬಗ್ಗೆ. ಓಕೆ.
ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ. ಸೂಪರ್. ಇಲ್ಲ ನಿಜವಾಗ್ಲೂ ಏನಣ್ಣ, ನಮಗೆ ರೈತರಿಗೆ ಯಾವತ್ತು ಕ್ವಾಲಿಟಿಲಿ ಕಾಂಪ್ರಮೈಸ್ ಇರಬಾರ್ದು, ಬೆಸ್ಟ್ ಕ್ವಾಲಿಟಿ ಸಿಗಬೇಕು. ಯಾಕೆಂತಂದ್ರೆ ನಾವು ರೈತರು ಏನಂತಂದ್ರೆ ವರ್ಷಕ್ಕೆ ನಾವು ಇಂಪ್ರೂವ್ಮೆಂಟ್ ನೋಡ್ಬೇಕು ಬಿಟ್ರೆ ಕಮ್ಮಿ ನೋಡಕ್ ಇಷ್ಟ ಯಾರು ಪಡಲ್ಲ. ಲೋ ಕ್ವಾಲಿಟಿ ಕಾಪರ್ ಯೂಸ್ ಮಾಡಿದ್ರೆ ಕಡಿಮೆ ರೇಟಲ್ಲಿ ಕೊಡ್ಬೋದು, ಬಟ್ ಕ್ವಾಲಿಟಿ ಕೊಡಕ್ ಆಗೋದೇ ಇಲ್ಲ. ಇದಿಲ್ಲ, ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಕಾಪರ್ ಯೂಸ್ ಮಾಡಿ ಒಳ್ಳೆ ಮೆಟೀರಿಯಲ್ನೇ ತಯಾರು ಮಾಡಿ ಕೊಡೋದು. ಹೌದು, ಸೂಪರ್. ಇಲ್ಲಿ ನೋಡ್ಬೋದು ನೀವು, ನೋಡಿ ಇಲ್ಲೆಲ್ಲ ನೈಸ್ ನೋಡಿ ಸರ್, ನೋಡಿ ಇಲ್ಲ ಹೆಂಗಿದೆ ಅಂತ. ಇದೆ ಎಷ್ಟು ಪ್ಯೂರ್. ಹೌದು ಹೌದು, ನೋಡಿ ಸೂಪರು. ಇದರಲ್ಲಿ ನಾವು ತಯಾರು ಮಾಡೋದು ನೋಡಿ, ಸೂಪರ್. ಇದು ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್. ಓ ವೆರಿ ನೈಸ್. ಬನ್ನಿ ಈಗ ನಾವು ಬಂದಿರೋದು 6:30ಗೆ, ಎಲ್ಲ ಫ್ಯಾಕ್ಟ್ರಿ ಕ್ಲೋಸ್ ಆಯಿತು ಪಾಪ, ನಮಗೋಸ್ಕರ ತೆಗೆದಿಟ್ಕೊಂಡಿದ್ರು. ಇದು ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಪ್ರೊಸೆಸಿಂಗ್ ಏರಿಯಾ. ಇದು ಇಲ್ಲಿ ನಿಮಗೆ ಕಾಪರ್ ಎಲ್ಲ ಪ್ರೊಸೆಸಿಂಗ್ ಮಾಡಿಬಿಟ್ಟು ಇದ್ರಲ್ಲಿ ಬರೋದು. ಇದ್ರಲ್ಲಿ ನಿಮಗೆ ಕ್ರಿಸ್ಟಲ್ ಫಾರ್ಮಲ್ಲಿ ಇದೆ ಈಗ ನೋಡಿ, ಕ್ರಿಸ್ಟಲ್ ಫಾರ್ಮಲ್ಲಿ ಇದೆ. ಸೂಪರ್. ಇದೆಲ್ಲ ಪ್ರೊಡಕ್ಷನ್ ಏರಿಯಾ. ಹಾಂ, ಇದರಲ್ಲಿ ಪ್ರೊಡಕ್ಷನ್ ಏರಿಯಾ. ಇದು ಕ್ರಿಸ್ಟಲ್ ಇದೆ. ಇದು ಎಷ್ಟು ದಿನಕ್ಕೆ ಇಡ್ತೀರಾ ನೀವು ಇಲ್ಲಿ? ಇದೊಂದು 6 ದಿವಸ ಬೇಕು ಸರ್. 6 ದಿವಸ ಬೇಕಾ ಸರ್? ಇಲ್ಲಿ ಒಂದು ಕೆಮಿಸ್ಟ್ರಿ ಇದೆ. ಓಕೆ. ಅವರು BSc ಎಲ್ಲ ಓದಿದವರು. ಓಕೆ. ಅವರು ಬಂದು ಇದೆಲ್ಲ ಅಸಿಡಿಟಿ ಎಲ್ಲ ಚೆಕ್ ಮಾಡಿಬಿಟ್ಟೆ. ಓಕೆ. ಎಲ್ಲ ಪ್ಯಾಕಿಂಗ್ ಏರಿಯಾದಲ್ಲಿ ಹೋಗುತ್ತೆ. ಓಕೆ, ಸೂಪರ್. ಇವ್ರು ಏನು ಹೇಳ್ತಿದೆ ಅಂತ, ಇದು ಕಂಪ್ಲೀಟ್ ಪ್ರೋಸೆಸ್ ಆದಮೇಲೆ ಫಸ್ಟ್ ಇದು ಬಂದ್ಬಿಟ್ಟು ಇಲ್ಲಿಂದ ಕ್ವಾಲಿಟಿ ಚೆಕ್ ಆಗುತ್ತಲ್ಲ, ಕ್ವಾಲಿಟಿ ಚೆಕ್ ಆಗಿಬಿಟ್ಟು ಕ್ರಿಸ್ಟಲ್ನ ನೀವು ಪೌಡರ್ ಫಾರ್ಮಿಗೆಲ್ಲ ಮಾಡ್ತೀರಾ? ಲ್ಯಾಬ್ ಎಲ್ಲ ಇದೆ. ಹಾಂ, ಲ್ಯಾಬ್ ಎಲ್ಲ ಇದೆ. ಕರೆಕ್ಟ್. ನೀವು ಪ್ರೊಡಕ್ಷನ್ ಫಾರ್ಮ್ ಇದು ನೀವು ಹೇಳಿದಂಗೆ 6 days ನೀವು ಇಲ್ಲಿ ಇಡ್ತೀರಾ? ನೀವು ಇಲ್ಲಿ ಇದೇನಕ್ಕೆ ಯೂಸ್ ಮಾಡೋದು? ಇದು ಡ್ರೈಯರಾ? ನಾವು ಕ್ಲಿಯರಿಂಗ್ ಮಾಡಿಬಿಟ್ರೆ ಸ್ವಲ್ಪ ನೀರಿರುತ್ತೆ, ವಾಶ್ ಹೌದು, ಕರೆಕ್ಟ್. ಅದು ಡ್ರೈ ಮಾಡೋಕ್ಕೆ ಅಂದ್ರೆ ಡ್ರೈಯರ್. ಓಕೆ. ಸೆಂಟ್ರಲ್ ಫ್ಯೂಸ್ ಹಾಕಿ ರೊಟೇಟ್ ಮಾಡ್ತೀರಾ? ರೊಟೇಟ್ ಮಾಡಿ ಸೆಂಟ್ರಲ್ ಫ್ಯೂಸ್ ಅಲ್ಲಿ ಇಟ್ಬಿಟ್ಟು ಓಕೆ ತಿರ್ಸಿದ್ರೆ ಓಕೆ ಡ್ರೈ ಆಗುತ್ತೆ. ಸೂಪರ್. ಕೆಳಗಡೆ ಬೀಳುತ್ತೆ, ಓಪನ್ ಮಾಡಿ ಕೆಳಗಡೆ ಬೀಳುತ್ತೆ. ಅಲ್ಲಿ ಡ್ರೈ ಕ್ರಿಸ್ಟಲ್. ಓಕೆ ಓಕೆ. ನೀರು ಹೋಗಕ್ಕೆ ಆ ಕಡೆ ಜಾಗ ಇದೆ. ಓಕೆ, ಆ ಕಡೆ ಹೋಗಿ ಜಾಗ ಇದೆ. ಇದು ಇದರಿಂದ ಬ್ಯಾಗ್ಗಳಿಂದ ತೆಗಿತಾರಲ್ಲ, ಅದು ವಾಟರ್ ಕಂಟೆಂಟ್ ಇರುತ್ತೆ. ಹೌದು. ಅವಾಗ ಇದರಲ್ಲಿ ರೊಟೇಟ್ ಆಗಿ ಅದ್ರದ್ದೆಲ್ಲ ನೀರೆಲ್ಲ ಕ್ಲೀನ್ ಆದ್ಮೇಲೆ ಸೂಪರ್ ಡ್ರೈ ಆಗಿ ಇದಕ್ಕೆ ಬೀಳುತ್ತೆ. ಮತ್ತೆ ಇದಾದ್ಮೇಲೆ ಇದು ಪೌಡರ್ ಮಾಡೋ ಮಿಷಿನ್. ಇದು ಪೌಡರ್ ಮಾಡೋದು. ಕ್ರಿಸ್ಟಲ್ ಫಾರ್ಮ್ ಬೇಕಾಗಿಲ್ಲ ಅಂದ್ರೆ ಅವತ್ತು ಪೌಡರ್ 2 ಮಿಷಿನ್ ಇದೆ. ಯಾಕಂದ್ರೆ ನಾವೆಲ್ಲ ಪೌಡರ್ ಯೂಸ್ ಮಾಡಿದ್ವಿ, ಕ್ರಿಸ್ಟಲ್ ಪೌಡರ್ ನಾವೆಲ್ಲ ಪೌಡರ್ ಯೂಸ್ ಮಾಡೋದು. ಹೌದು ಹೌದು. ಇದು ಬಂದ್ಬಿಟ್ಟು ಪೌಡರ್ ಹಾಕ್ಬಿಟ್ಟು ಇಲ್ಲಿ ಕ್ರಶ್ ಆಗುತ್ತೆ. ಪುಡಿ. ಓಕೆ ಸರ್, ಈಗ ನೀವು ಅದನ್ನ ತೆಗೆದಾದ್ಮೇಲೆ ಎಷ್ಟು ದಿನಕ್ಕೆ ಡ್ರೈಯಿಂಗ್ ಇಡ್ತೀರಾ ನೀವು? ಅದು ಡೈಲಿ ಕ್ಲಿಯರ್ ಮಾಡಿದ್ರೆ ಆವತ್ತೇನೆ ಡ್ರೈ ಆಗುತ್ತೆ. ಇಲ್ಲಿ ನೀವೇನು ನೋಡ್ತಿದ್ದೀರಾ ನೋಡಿ, ಇದೆಲ್ಲ ಕ್ರಿಸ್ಟಲ್ ಫಾರ್ಮಲ್ಲಿ ಇದೆ ನೋಡಿ. ಇದು ಎಲ್ಲ ಕಲ್ಲು ನೋಡಿ ಇಲ್ಲಿ. ಅಣ್ಣ, ಮೋಸ್ಟ್ ಆಫ್ ದಿ ಪ್ಲಾಂಟರ್ಸ್ ಒಂದು 30% ಪ್ಲಾಂಟರ್ಸ್ ಇದು ಯೂಸ್ ಮಾಡ್ತಾರಲ್ಲ, ಕ್ರಿಸ್ಟಲ್ ಯೂಸ್ ಮಾಡ್ತಾರೆ. ಈಗ ಎಲ್ಲರೂ ಈಸಿ ಆಗಲಿ ಅಂತ ಪೌಡ್ರಿಗೆ ಹೋಗ್ತಾರೆ ಸಾಕ ಜನ. ಇದು ಅಂದ್ರೆ ಈ ಯಾಕೆ ಯೂಸ್ ಮಾಡ್ತಾರೆ ಅಂತ ಒಂದು ಹೇಳ್ತೀನಿ. ಈ ತೋಟದಲ್ಲಿ ಕಳ್ತಾನೆ, ಈಗ ಬೆಂಗಳೂರಲ್ಲಿ ಇರ್ತಾರೆ. ಹೌದು. ಇವ್ರು ಇಲ್ಲಿ ಲೆಕ್ಕ ಮಾತ್ರ ಹೇಳೋದು. ಹೌದು. ಪೌಡ್ರು ಬೇರೆ ಕಡೆ. ಇದು ಹಂಗಲ್ಲ. ಅವತ್ತು ಅವನು ಬ್ಯಾಗ್ ಹಾಕ್ಬೇಕು ನೀರೊಳಗಡೆ, 25 kg ಬ್ಯಾಗ್, ಅದಕ್ಕೊಂದು ಮೆಜರ್ಮೆಂಟ್ ನೀರು ಹಾಕಿ ಅದನ್ನ ನೆನೆಸ್ತಾರೆ. ಮತ್ತೆ ಅವ್ನು ರಿಪೋರ್ಟ್ ಕೊಡ್ಬೇಕಲ್ಲಿ. ಅವಾಗ ಒಂದು ಚೂರು ಕಳ್ತಾನಾಗ ಇದ್ರಲ್ಲಿ ನೀನು ನೋಡಿ ಹೆಂಗಿದೆ ಅಂತ ನೋಡಿ. ಸೂಪರು ಕಲ್ಲು ಕ್ರಿಸ್ಟಲ್ಲು. ಅದೇ ನಿಮಗೆ ಪೌಡರ್ ಫಾರ್ಮಲ್ಲಿ ಇರೋ ತೋರಿಸ್ತೀನಿ ಹೆಂಗೆ. ಇದು ಏನು ಗೊತ್ತಾ, ಇದು ಕೆಲವರು ಹೇಳ್ತಾರೆ ಈ ಪುಡಿ ಮಾಡಿ ಕುಡಿಯಿಂದ, ಅದಕ್ಕೋಸ್ಕರ ಇದು ಪುಡಿ ಮಾಡ್ಕೊಂಡು. ಹೌದು ಹೌದು, ಪುಡಿ ಮಾಡಿ ಕೊಡೋದು. ಇದನ್ನೇ ಪುಡಿ ಮಾಡ್ಬಿಟ್ಟು ಕೊಡೋದು. ಓಕೆ. ಏನು ಡಿಫ್ರೆನ್ಸ್ ಏನಾಗಿದೆ ಚಾರ್ಜಸ್ ಅಲ್ಲಿ? ಏನು ಡಿಫ್ರೆನ್ಸ್ ಇರಲ್ಲ. ಓಕೆ. ನಾವೇನು ನೋಡ್ತಿದ್ದೀವಿ ನೋಡಿ, ಇದು ಕ್ರಿಸ್ಟಲ್ ಫಾರ್ಮು. ಇದು ನೋಡಿ ಹಿಂಗೆ ಕಲ್ ಥರ ಇರುತ್ತೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ನಿಮಗೆ ಪೌಡರ್ ಫಾರ್ಮು ನೋಡಿದ್ದು ಹೆಂಗಿದೆ ಅಂತ. ಅದೇ ಡಿಫ್ರೆನ್ಸು. ಅದ್ರ ರೇಟಲ್ಲಿ ಏನು ಡಿಫ್ರೆನ್ಸಸ್ ಇರಲ್ಲ ನಿಮಗೆ. ಹಿಂಗೆ ಅಣ್ಣ, ಏನು ಡಿಫ್ರೆನ್ಸಸ್ ಏನಿಲ್ಲ ಅಲ್ಲ. ಇದು ಕ್ರಿಸ್ಟಲ್ ಫಾರ್ಮ್ನೇ ಪೌಡರ್ ಮಾಡೋದು. ಕೆಲವರು ತಪ್ಪು ಕಲ್ಪನೆ ಇದೆ. ಓಕೆ. ಪೌಡರ್ ಅಂದ್ರೆ ಏನು ಅಡಲ್ಟ್ರೇಷನ್, 100% ಅಡಲ್ಟ್ರೇಷನ್ ಇಲ್ಲ. 75% ಪ್ಲಾಂಟರ್ಗಳು ಪೌಡರ್ನೇ ಯೂಸ್ ಮಾಡ್ತಾರೆ. ಇದು ನಾ ಹೇಳಿದ್ನಲ್ಲ, ಇದು ಈಸಿ ಪರ್ಪಸ್ಸಿಗೋಸ್ಕರ ಕ್ರಿಸ್ಟಲ್ ಯೂಸ್ ಮಾಡೋದು. ಬ್ಯಾರ್ಲಿಗೆ ಕರ್ಗಕ್ಕೆ ಹಾಕಿ ಅದ್ರ ಲಿಕ್ವಿಡ್ ಮಾಡಿ ಕೆಲಸ ಸುಲಭ ಆಗುತ್ತೆ. ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಎಲ್ಲ ಗ್ರಾಹಕರಿಗೆ ನಾನು ಒಂದು ರಿಕ್ವೆಸ್ಟ್ ಏನಂದರೆ, ಈಗ ನಾನು ಇವ್ರ ಜೊತೆ ನಾನೊಬ್ಬ ಶೇರ್ ಹೋಲ್ಡರ್ ಅಂತ ಇಟ್ಕೊಳ್ಳಿ, ಬಟ್ ನಮ್ಮ ಮಾತನ್ನ ನೀವು ಕೇಳಬಾರ್ದು. ನೀವು ಡೈರೆಕ್ಟ್ ಆಗಿ ಒಳ್ಳೆ ಲ್ಯಾಬ್ಗಳಿಗೆ ತಗೊಂಡೋಗಿ ನೀವೊಂದು 200 ಗ್ರಾಮ್ ನೀವೊಂದು ಸ್ಯಾಂಪಲ್ ಮಾಡಿಸಿ ಅದನ್ನ ರಿಪೋರ್ಟ್ ತಗೋಬಿಟ್ಟು. ಎಕ್ಸಾಕ್ಟ್ಲಿ ಕರೆಕ್ಟ್ ಅಣ್ಣ, ನೀವು ಹೇಳಿದ್ 100% ಮಾತು ಕರೆಕ್ಟ್. ಯಾಕೆ ಅಂತಂದ್ರೆ ನಾವು ತೋರಿಸ್ತೀವಿ ಎಲ್ಲಿ ಸಿಕ್ಕುತ್ತೆ ಅಂತ. ಕರ್ತವ್ಯ ಏನು ಅಂತಂದ್ರೆ, ತಗೊಂಡಾದ್ಮೇಲೆ ಫಸ್ಟ್ ಇರೋದು ನಿಮಗೆ ಕ್ವಾಲಿಟಿ ಚೆಕ್. ಇವ್ರದ್ದು ಕ್ವಾಲಿಟಿ ಚೆಕ್ ಮಾಡ್ತಾರೆ, ಆದ್ರೂ ನಿಮ್ದು ಗ್ಯಾರಂಟಿ ನೀವು ಕ್ವಾಲಿಟಿ ಚೆಕ್ ಮಾಡಿ. ಸಿಕ್ಕಾಪಟ್ಟೆ ಲ್ಯಾಬ್ಗಳಿದೆ, ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ನೋಡಿ, ಆಮೇಲೆ ನಿಮಗೆ ಅದು ಬರುತ್ತೆ. ನಾವು ಪಕ್ಕ ಮಾಡಿರ್ತೀವಿ, ಆದ್ರೂ ಅವರಿಗೆ ನಂಬಿಕೆ ಬರಬೇಕು ಅಂದ್ರೆ ಲ್ಯಾಬಲ್ಲಿ ನಿಮ್ಗೆ ಏನು ಬಾಳೆ ಒಂದೂರಿಗೆ ಪೋಸ್ಟಲ್ ಕಳಿಸ್ಬೋದು. 100 ಗ್ರಾಮ್ ಪೋಸ್ಟಲ್ ಕಳಿಸಿದ್ರೆ ರಿಪೋರ್ಟ್ ನಿಮ್ಗೆ ವಾಟ್ಸಪ್ ಕಳಿಸ್ತಾರೆ, ಹಾರ್ಡ್ ಕಾಪಿ ಮನೆ ಬಾಗಿಲಿಗೆ ಪೋಸ್ಟಲ್ ಕಳಿಸ್. ಸೂಪರ್. ಹೌದು, ಅಷ್ಟು ಮಾಡ್ಬೋದು. ವೆರಿ ನೈಸ್. ಮತ್ತೆ ನೋಡಿ ಇವ್ರದ್ದು ಬ್ರ್ಯಾಂಡಿಂಗ್ ಬಂದ್ಬಿಟ್ಟು ನೋಡಿ ಇಲ್ಲಿ ನೋಡಿ BCI ಬ್ರ್ಯಾಂಡಿಂಗು ಸೂಪರು, ವೆರಿ ನೈಸ್.
ಮೀನ್ ಸರ್ ನಿಮ್ಮದು ಪ್ರೊಡಕ್ಷನ್ ಹೆಂಗಾಗುತ್ತೆ ಅಂತ ತೋರಿಸ್ಕೊಡ್ರಿ. ಈಗ ಕ್ವಾಲಿಟಿ ಚೆಕ್ ನೋಡ್ಕೊಂಬೋಣ ಹೆಂಗಾಗುತ್ತೆ ಅಂತ. ಮೇನ್ ಆಗೋದು ಕ್ವಾಲಿಟಿ ಚೆಕ್. ನಾವು ಏನಂತ ಸ್ವಲ್ಪ ಬೇಗ ಬಂದಿದ್ರೆ ನಮಗೆ ಕ್ವಾಲಿಟಿ ಚೆಕ್ ಮಾಡೋದು ಹೆಂಗಂತ ಗೊತ್ತಾಗ್ಬಿಟ್ಟಿರೋದು. ಈಗ ಬಂದ್ಬಿಟ್ಟು ಹೋಗಿದೆ. ಈಗ ಟೈಮ್ ಬಂದ್ಬಿಟ್ಟು ನೋಡಿ 6 ಅಲ್ಲ 7 ಆಗಿಬಿಟ್ಟಿದೆ ಸಾಯಂಕಾಲ. ನಮಗೆ ಅವ್ರು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಇಷ್ಟೊತ್ತಂಗೆ ನಮ್ಗೆ ವೆಯ್ಟ್ ಮಾಡಿದ್ರು, ನಮಗೊಂದು ಆಪರ್ಚುನಿಟಿ ಕೊಟ್ಟರು. ನಮ್ಮಿಂದ ನಿಮಗೆ ಗೊತ್ತಾಯ್ತು ಹೆಂಗೆ ಇಲ್ಲೆಲ್ಲ ಆಗುತ್ತೆ ಅಂತ. ವೆರಿ ನೈಸ್. ನೋಡಿ ಇವ್ರ ಜೊತೆಗೆ ಏನು ಮಾಡಿದ್ದಾರೆ, ಟೆಕ್ನಾಲಜಿ ಇಂಪ್ರೂವ್ ಮಾಡಿಬಿಟ್ಟು ಹೊಸ ಬಾಯ್ಲರ್ ಬೇರೆ ಮಾಡಿದ್ದಾರೆ. ನೋಡಿ ಇಲ್ಲಿ ಹೆಂಗಿದೆ ಅಂತ. ಸೂಪರು ಸರ್. ಒಂದು ಸತಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಬರ್ತೀವಿ, ಸುಮ್ಮನೆ ಒಂದು ಗ್ಲಾಸ್ ನೋಡ್ಕೊಂಡು ಹೋಗಕ್ಕೆ ಹೆಂಗೆ ಅಂತ. ಹಾಂ ಓಕೆ ಸರ್. ಈಗ ಒಂದು ಕ್ವಾಲಿಟಿ ಚೆಕ್ ಎಲ್ಲಿ ಮಾಡೋದು ಹೇಳಿ? ಲ್ಯಾಬ್ ಒಳಗೆ ಹೋಗೋಣ, ಕ್ವಾಲಿಟಿ ಚೆಕ್ ಮಾಡೋದು ನೋಡೋಣ. ಯಾಕೆಂತಂದರೆ ಮೇಯ್ನು ಕ್ವಾಲಿಟಿ ಚೆಕ್ಕೇ ಮೇಯ್ನು. ಬನ್ನಿ ಅಲ್ಲಿಗೆ ಹೋಗೋಣ. ಬನ್ನೀಗ ಕ್ವಾಲಿಟಿ ಚೆಕ್ ನೋಡ್ಕೊಂಬರೋಣ. ನೋಡಿ ಸೂಪರ್. ನೋಡಿ ಇದು ಲ್ಯಾಬು. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕ್ವಾಲಿಟಿ ಚೆಕ್ ಮಾಡ್ತಾರೆ ಇದರಲ್ಲಿ. ಇಲ್ಲಿ ಯಾರು ಕ್ವಾಲಿಟಿ ಚೆಕ್ ಮಾಡೋರು ಇರೋದು? ಅವರ ಹೆಸರು ಪ್ರಸಾದ್. ಓಕೆ. BSc ಕೆಮಿಸ್ಟ್ರಿ ಅವರು. ಇನ್ನೊಬ್ಬರು ಇದೆ ಕೆಮಿಕಲ್ ಇಂಜಿನಿಯರ್. ಓಕೆ. ಇಂಜಿನಿಯರ್ ಒಬ್ಬರು. ಅಣ್ಣ ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನಮಗೆ ಇಲ್ಲಿ ಕರ್ಕೊಂಬಂದ್ರಿ. ಯಾಕೆಂತಂದ್ರೆ ಜನರಿಗೆ ಗೊತ್ತಾಗಬೇಕು ಯಾವ ಥರ ಏನು ಅಂತೆಲ್ಲ. ಅಲ್ಲಿ ಯಾವುದೇ ರೈತನಿಗೆ ಹೌದು ಅದು ಒರಿಜಿನಲ್ ಪ್ರಾಡಕ್ಟ್ ಸಿಕ್ಬೇಕು. ಹೌದೌದು. ಸುಮ್ಮನೆ ಯಾವುದು ಅಡಲ್ಟ್ರೇಷನ್ ಹೌದು ಅವೆಲ್ಲದಕ್ಕಿಂತ ಯಾವುದು ಶುದ್ಧ ಮೆಟೀರಿಯಲ್ ಸಿಗುತ್ತೆ ಅವಾಗ ರೈತ ಸಕ್ಸಸ್ ಆಗ್ಬೋದು. ನಿಜವಾಗ್ಲೂ ಹೌದು, ಕರೆಕ್ಟ್. ಈಗ ಬನ್ನಿ ನಿಮ್ಗೆ ಇನ್ನೊಂದೇನು ಇನ್ಫಾರ್ಮೇಶನ್ ಅಂತಂದ್ರೆ, ಇದು ಪ್ರಾಡಕ್ಟ್ ತೋರಿಸಿದ್ದೀನಿ ನಿಮ್ಗೆ. ಮತ್ತೆ ಪ್ರಾಡಕ್ಟ್ ಯಾರಿಗಾದ್ರು ಈಗ ಸೇಲ್ಸ್ ಸ್ಟಾರ್ಟ್ ಆಗಿದೆ, ನಿಮ್ಗೆ ಯಾರು ಬೇಕು ಅಂತ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಂದ್ರೆ ಸರ್ ಯಾರನ್ನ ಕಾಂಟ್ಯಾಕ್ಟ್ ನಂಬರು? 96 32 999 231. ಬಿಸಿ ಇದ್ರೆ ಇವ್ರ ನಂಬರ್ ಇದೆ ಸರ್, ನಿಮ್ಮ ನಂಬರ್ ಹೇಳಿ. 96 32 99 8759 ಬಿಜು. ಲಕ್ಷ್ಮಣ ನಂಬರ್ ತಗೊಬೇಡಿ. ಲಕ್ಷ್ಮಣ ನಿಮ್ಮ ನಂಬರ್ ಹೇಳ್ಬಿಡಿ. 944 95 49 234. ಲಕ್ಷ್ಮಣ ನಿಮ್ಗೆ ಯಾವಾಗಲೂ ಸಿಗ್ತಾರೆ. ನಾನು 12 ಗಂಟೆಗೆ ಫೋನ್ ಮಾಡಿದ್ರು ಎತ್ತಾರೆ. ಅವರು ಏನಿಲ್ಲ, ಅವ್ರ ಆಕ್ಸೆಸಿಬಲ್ ಭಾರಿ ಚೆನ್ನಾಗಿದೆ. ಸಿಗ್ತಾರೆ ನಿಮಗೆ, ಕೇಳಿ ಮಾತಾಡ್ಕೊಂಡ್ಬಿಟ್ಟು ನಿಮ್ದು ಕ್ವೈರೀಸ್ ಅವ್ರು ಮಾಡ್ಕೋಬಹುದು. ಮತ್ತು ಇನ್ನೊಂದು ಏನಂತಂದ್ರೆ ಈ ಸತಿ ಕಾಪರ್ ಸಲ್ಫೇಟ್ ನಿಮಗೆ ರೇಟ್ ಬಂದ್ಬಿಟ್ಟು ಭಾರಿ ಹೈ ಆಗೋಗಿದೆ. ಸೀಸನ್ ಟೈಮಲ್ಲಿ ತಗೊಳ್ಳೋದು ಭಾರಿ ಕಷ್ಟ ಆಗ್ಬಿಡುತ್ತೆ. ನಿಮ್ಗೆ ಈಗಲೇ ನೀವು ತೊಗೊಂಡ್ಬಿಟ್ರೆ ನಿಮಗೆ ಒಳ್ಳೆ ರೇಟಲ್ಲಿ ಸಿಕ್ಕತ್ತೆ. ಅದು ನಿಮ್ಗೆ ಜಸ್ಟ್ ನಾವು ಒಂದು ಅಡ್ವೈಸ್ ಮಾಡಿರೋದು ಅಷ್ಟೇ. ಅದು ನಿಮಗೆ ಬಿಟ್ಟಿರೋದು, ನೀವು ಯಾವ ಬೇಕಾದ್ರೆ ತಗೊಳ್ಳಿ, ನಿಮಗೆ ಬಿಟ್ಟಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಬನ್ನಿ, ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಈ ಥರ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ವಿಡಿಯೋ ಲೈಕ್ ಮಾಡಿ. ಮತ್ತು ಇನ್ನೊಂದು ಏನಂತಂದ್ರೆ ರೆಗ್ಯುಲರ್ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿಂದ ಇನ್ನೂ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಫಾಲೋ ಮಾಡಿ ಎಲ್ಲ ಥರ ವಿಡಿಯೋಸ್. ನಿಮ್ಮ ತೋಟದೆಲ್ಲ ಫಾಲೋ ಮಾಡ್ತೀರಿ. ಅಗ್ರಿಕಲ್ಚರ್ ವಿಸಿಟ್ ಇರುತ್ತೆ, ಟೂರ್ ಇರುತ್ತೆ. ಮತ್ತು ಲಕ್ಷ್ಮಣ ನಮಗೆ ಅಡ್ವೈಸ್ ಮಾಡ್ತಾನೆ ಇರುತ್ತೆ ಏನೇನು ಕೆಲಸ ಮಾಡಬೇಕಂತೆಲ್ಲ. ಅದೇ ಖುಷಿಗೆ ಇಲ್ಲಿ ಬ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my seat.